ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಇವತ್ತು ಬಿಳಿ ಕೂದಲ ಸಮಸ್ಯೆ ಯಾರಿಗಿಲ್ಲ ಹೇಳಿ ವೀಕ್ಷಕರೇ. ಪ್ರತಿಯೊಂದು ಜನರಲ್ಲಿ ಈ ಒಂದು ಸಮಸ್ಯೆನ ನಾವು ಈಸಿಯಾಗಿ ಈ ಕಾಲದಲ್ಲಿ ಕಾಣ್ಬೋದು. ಆದರೆ ಇದಕ್ಕೆ ಪರಿಹಾರ ನಾವು ಹುಡುಕ್ತಾ ನಾವು ಸಾಕಷ್ಟು ಬೇಸರ ಆಗಿ ಹೋಗಿದ್ದೀವಿ. ಜೊತೆಗೆ ಕೆಮಿಕಲ್ ಬಳಸಿ ತಮ್ಮ ಕೂದಲವನ್ನು ಕೂಡ ಹಾಳು ಮಾಡ್ಕೋತಾ ಇದ್ದೀವಿ. ಸೊ ಇವತ್ತು ಒಂದು ನ್ಯಾಚುರಲ್ ರೆಮಿಡಿ ತೊಗೊಂಡು ಬಂದಿದ್ದೀನಿ. ತಡ ಮಾಡದೆ ಬನ್ನಿ ನೋಡೋಣ ಆ ರೆಮಿಡಿ ಏನಂತ. ಸೊ ನೋಡಿ, ಇಲ್ಲಿ ನಾನು ಏನಪ್ಪ ತೊಗೊಂಡಿದ್ದೀನಿ ಅಂದರೆ, ಇದನ್ನು ರೋಸ್ಮೆರಿ ಲೀವ್ಸ್ ಅಂತಾರೆ ಫ್ರೆಂಡ್ಸ್. ಇದು ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಂತ ನಿಮಗೆ ಗೊತ್ತಿಲ್ಲ. ಸಾಕಷ್ಟು ಒಳ್ಳೆಯದು ಕೂದಲಿನಲ್ಲೇ ಬೆಳವಣಿಗೆ ಆಗೋಕ್ಕೆ, ಜೊತೆಗೆ ಕೂದಲು ಸ್ಕ್ಯಾಲ್ಪ್ನಲ್ಲಿ ಸ್ಟ್ರಾಂಗ್ನೆಸ್ ಕೊಡೋಕ್ಕೆ, ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಫಂಗಲ್ ಆಕ್ಸಿಡೆಂಟ್ ಕೂಡ ಇದರಲ್ಲಿ ಇರೋದ್ರಿಂದ ಇದು ನಮ್ಮ ಸ್ಕ್ಯಾಲ್ಪ್ಸ್ಗೆ ಯಾವುದೇ ಒಂದು ಇನ್ಫೆಕ್ಷನ್ ಆಗೋದಕ್ಕೂ ಬಿಡೋದಿಲ್ಲ. ಜೊತೆಗೆ ಕೂದಲು ಬೆಳವಣಿಗೆ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ನಾನಿಲ್ಲಿ ತೊಗೊಂಡಿರೋದು ಮೆಂತ್ಯಕಾಳು. ಮೆಂತ್ಯಕಾಳದಲ್ಲಿ ಬಗ್ಗೆ ನಾನು ನನ್ನ ಸಾಕಷ್ಟು ವೀಡಿಯೋನಲ್ಲಿ ಹೇಳ್ತಾನೇ ಇರ್ತೀನಿ ಫ್ರೆಂಡ್ಸ್. ಇದು ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಂತ. ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಇದು ನಮ್ಮ ಕೂದಲಿಗೆ ದುಪ್ಪಟವಾಗಿ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ಅದನ್ನು ಸಹ ಇಲ್ಲಿ ತೊಗೊಂಡಿದ್ದೀನಿ. ಮೂರನೇದು ಇಂಗ್ರೀಡಿಯೆಂಟ್ ಏನಪ್ಪ ಅಂತ ಕೇಳಿದರೆ, ಇಲ್ಲಿ ನಾನು ತೊಗೊಂಡಿರೋದು ಕಪ್ಪು ಜೀರಿಗೆ. ಇದನ್ನು ಕಲಂಜಿ ಕೂಡ ಅಂತೀವಿ. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ನಿಮಗೆ ಈಸಿಯಾಗಿ ಮಾರ್ಕೆಟ್ನಲ್ಲಿ ಸಿಗಬಹುದು. ಇಲ್ಲ ಅಂದರೆ ನೀವು ಆನ್ಲೈನ್ ಪರ್ಚೇಸ್ ಈಸಿಯಾಗಿ ಮಾಡ್ಕೋಬಹುದು. ಯಾಕಂದರೆ ಅಷ್ಟೊಂದು ಈಸಿಯಾಗಿ ನಮ್ಮನ್ನು ಸಿಕ್ಬಿಡುತ್ತೆ. ಸೊ ತಡ ಮಾಡದೆ ಬನ್ನಿ ನೋಡೋಣ ಪ್ರಾಸೆಸ್ ಏನಂತ. ಇಲ್ಲಿ ನೋಡಿ, ನಾನು ಒಂದು ಕಬ್ಬಿಣದ ಹಂಚನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಅದಕ್ಕೆ ಬಿಸಿ ಮಾಡ್ಕೊಂಡಿದ್ದೀನಿ. ಇವಾಗ ಅದರಲ್ಲಿ ನಾನು 1-2 ಸ್ಪೂನಷ್ಟು ರೋಸ್ಮೆರಿ ಲೀವ್ಸ್ನ ಹಾಕ್ತಾಯಿದ್ದೀನಿ. ನಿಮಗೆ ಇದ್ರ ಬಗ್ಗೆ ಇನ್ನಷ್ಟು ಜಾಸ್ತಿ ತಿಳ್ಕೊಬೇಕಂದ್ರೆ ನೀವು ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡ್ಕೊಳ್ಳಿ, ಇದು ನಮಗೆ ಕೂದಲಿಗೆ ಎಷ್ಟು ಒಳ್ಳೆಯದಂತ. ನಾನು ಹಿಂದಿನ ಒಂದು ವೀಡಿಯೋನಲ್ಲಿ ಇದರ ಸೀರಮ್ ಕೂಡ ಶೇರ್ ಮಾಡಿದ್ದೀನಿ. ಖಂಡಿತ ಆ ಒಂದು ವಿಡಿಯೋ ಹೋಗಿ ನೋಡಿ. ಜಸ್ಟ್ ಅದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಬೆಳವಣಿಗೆ ಹೆಲ್ಪ್ ಆಗುತ್ತೆ. ಹಾಗೂ ಇದರಿಂದ ನಿಮ್ಮ ಕೂದಲು ಹೇಗೆ ಕಪ್ಪು ಮಾಡ್ಕೊಳ್ಳೋದಂತ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ ವೀಕ್ಷಕರೇ. ಸೊ ನೋಡಿ, ಇದಕ್ಕೆ ನಾನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ಬೋದು ಇದ್ರ ವಾಸನೆ ಎಷ್ಟು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿರುತ್ತೆ. ಅಂದರೆ ಒಂದು ಘಮ ಅಂತ ಸ್ಮೆಲ್ ಬರುತ್ತೆ, ಫ್ರೆಗ್ರೆನ್ಸ್ ಬರುತ್ತೆ, ಅಷ್ಟೊಂದು ಒಳ್ಳೆಯದು. ಇದನ್ನು ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಕೂದಲು ಬೆಳವಣಿಗೆ ಆಗುತ್ತೆ, ಜೊತೆಗೆ ಕೂದಲು ಕಪ್ಪು ಕೂಡ ಆಗುತ್ತೆ. ಇವಾಗ ನೋಡಿ, ಸ್ವಲ್ಪ ಮಟ್ಟಿಗೆ ಇದ್ರ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ನೀವು ಇಲ್ಲಿ ನೋಡ್ಬೋದು. ಗ್ಯಾಸಿನ ಫ್ಲೇಮ್ ಲೋನ್ ಇಡಬೇಕು, ಇಲ್ಲಾಂದರೆ ನಾವು ಹಾಕಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೀದೋಗುತ್ತೆ. ನೆಕ್ಸ್ಟ್ ಬಂದು ನಾನಿಲ್ಲಿ ಏನು ಮೆಂತ್ಯಕಾಳು ತೊಗೊಂಡಿದ್ದೀನಲ್ಲ ಅದನ್ನು ಸಹ 2 ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಸಹ ಇದ್ರ ಜೊತೆಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ಲವನ್ನು ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ಈ ಥರ ಸ್ಪೂನ್ ತೊಗೊಂಡು ಅಳಗಾಡ್ತಾ ಇರಬೇಕು. ಅಂದರೆ ಇದು ಸೀದೋಗಲ್ಲ, ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಕೂಡ ಮಿಕ್ಸ್ ಆಗುತ್ತೆ. ಸೊ ನೋಡಿ, ಅದನ್ನು ಕೂಡ ಹಾಕಿ ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಹಾಕ್ಕೊಂಡಿದ್ದ ತಕ್ಷಣ ನಮ್ಮ 3ನೇ ಇಂಗ್ರೀಡಿಯೆಂಟ್ ಇದೆಯಲ್ಲ ಏನಂತೂ ಅದು ತೋರಿಸಿದ್ದೀನಿ, ಕಲ್ವಂಜಿ ಕಪ್ಪು ಜೀರಿಗೆ. ಅದನ್ನು ಸಹ ಹಾಕಿದ್ದೀನಿ. ಕಲ್ವಂಜಿ ಅಂತೂ ನಮ್ಮ ಕೂದಲು ಕಪ್ಪು ಮಾಡೋಕ್ಕೆ ನ್ಯಾಚುರಲ್ ಡೈ ಆಗಿ ಕೆಲಸ ಮಾಡುತ್ತೆ. ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ, ಅಷ್ಟೊಂದು ಒಳ್ಳೆ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಇದರಿಂದ 3 ಇಂಗ್ರೀಡಿಯೆಂಟ್ಸ್ನ ಹಾಕಿ ಒಳ್ಳೆ ರೀತಿಯಲ್ಲಿ ಕರಿಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ಒಳ್ಳೆ ರೀತಿಯಲ್ಲಿ ಡ್ರೈ ರೋಸ್ಟ್ ಮಾಡ್ತಾನೆ ಇರಬೇಕು. ಇವಾಗ ನೋಡಿ, ನೀವು ಸ್ವಲ್ಪ ಆಗಿದೆ. ಇನ್ನು ರೋಸ್ಮೆರಿ ಲೀವ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಕಪ್ಪಾಗಬೇಕು. ಸೊ ಇನ್ನೂ ಒಂದು 5 ನಿಮಿಷ ಇದನ್ನು ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಒಂದು 10ರಿಂದ 15 ನಿಮಿಷದಲ್ಲಿ ಈ ಒಂದು ಡೈ ರೆಡಿ ಆಗಿಬಿಡುತ್ತೆ. ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಯಾವ ಕೆಮಿಕಲ್ ಬಳಸೋ ಅಗತ್ಯ ಇಲ್ಲ, ಯಾವ ಒಂದು ಮೆಹಂದಿ ಹಚ್ಕೊಳ್ಳೋ ಅಗತ್ಯ ಇಲ್ಲ. ಈ ಸಾಕು, ಇವು 3 ಪದಾರ್ಥಗಳು ಸೇರಿಸಿ ಹಚ್ಕೊಂಡ್ರೆ ನಿಮ್ಮ ಕೂದಲು ಕಪ್ಪು ಆಗುತ್ತೆ, ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಆಗುತ್ತೆ. ಸೊ ನೋಡಿ, ಇವಾಗ ಇದು ಒಳ್ಳೆ ರೀತಿಯಲ್ಲಿ ಹುರ್ಕೊಂಡಾಯಿತು, ಡ್ರೈ ರೋಸ್ಟ್ ಮಾಡ್ಕೊಂಡಾಯಿತು. ಇವಾಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಮುಂದೆ ಏನು ಮಾಡಬೇಕಂತ ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಅಂದರೆ ನಿಮಗೆ ಒಳ್ಳೆ ರೀತಿಯಲ್ಲಿ ಅರ್ಥ ಆಗುತ್ತೆ. ನೀವು ಚೆನ್ನಾಗಿ ತಿಳ್ಕೊಂಡ್ರೆ ಅಂದರೆ ನಿಮಗೆ ಮಾಡೋಕ್ಕೆ ಕೂಡ ಈಸಿ ಆಗುತ್ತೆ ಪ್ರಾಸೆಸ್. ಸೊ ಹಾಗಾಗಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ವೀಕ್ಷಕರೇ. ಜೊತೆಗೆ ನಾನು ವೀಡಿಯೋಸ್ಗಳು ನಿಮಗೆ ಏನಾದರೂ ಹೆಲ್ಪ್ ಆಗ್ತಾಯಿದ್ರೆ ಈ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದು ಲೈಕ್ ನನಗೆ ಸಾಕಷ್ಟು ಪ್ರೋತ್ಸಾಹನವನ್ನು ಕೊಡುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಪ್ಲೀಸ್ ನನ್ನ ವಿಡಿಯೋನ ನಿಮಗೆ ಉಪಯೋಗ ಬರೋ ಅಂಥ ಇದ್ದರೆ, ಏನಾದರೂ ಹೆಲ್ಪ್ ಆಗ್ತಾಯಿದ್ರೆ ಖಂಡಿತ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ನೋಡಿ, ಇವಾಗ ಇದಕ್ಕೆ ಬೋಲ್ಗೆ ತೆಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್. ಸೊ ನೋಡಿ, ಇವಾಗ ಫೈನ್ ಪೌಡರ್ ಮಾಡ್ಕೊಂಡು ಬಂದೀನಿ. ಎಷ್ಟು ಒಳ್ಳೆ ರೀತಿಲಿ
ಕಪ್ಪಾಗಿ ರೆಡಿ ಆಗಿಬಿಟ್ಟಿದೆ ಅಂತ ಇಲ್ಲಿ ನೀವು ನೋಡ್ಬೋದು. ಇವಾಗ ನೋಡಿದ್ದು ಪೂರ್ತಿಯಾಗಿ ಮಿಕ್ಸಿಗೆ ಅಂಟ್ಕೊಂಡಿದೆ. ಯಾಕಂದರೆ ನಾವು ಹಾಕಿದೆಲ್ಲ ಕಲ್ವಂಜಿ ಆಗಲಿ ಮೆಂತ್ಯ ಆಗಲಿ ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ನೋಡಿ ಪೌಡರ್ ನಮ್ಮನ್ನು ಸಿಕ್ಕಿಬಿಟ್ಟಿದೆ. ಇವಾಗ ಇದಕ್ಕೆ ಸ್ಪೂನಿಂದ ಈ ಥರ ಎಲ್ಲ ಏನು ಪೌಡರ್ ಇದೆ ಅದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಈ ಒಂದು ರೆಮಿಡಿನ ನೀವು ವಾರದಲ್ಲಿ 1-2 ಸರ್ತಿ ಆದರೂ ಹಚ್ಕೊಳ್ಳೇಬೇಕು. ವಾರದಲ್ಲಿ ಖಂಡಿತ 2 ಸಲ ಟ್ರೈ ಮಾಡಿದ್ರೆ 1 ತಿಂಗಳವರೆಗೂ ನೀವು ಇದೇ ಥರ ಕಂಟಿನ್ಯೂ ಮಾಡಿದ್ರೆ ಸ್ವಲ್ಪ ದಿನಗಳ ನಂತರ ನಿಮ್ಮ ಕೂದಲು ಕಪ್ಪಾಗುತ್ತೆ. ಹಾಗೂ ಈ ಒಂದು ಪೌಡರ್ನ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಯಾಕಂದರೆ ಇದು ಡ್ರೈ ಆಗಿದೆ, ಸೊ ಹಾಗಾಗಿ ಜಾಸ್ತಿ ದಿನ ಕೂಡ ಇದು ಉಳಿಯುತ್ತೆ. ಸೊ ನಾನು ಇವಾಗ ಸ್ವಲ್ಪ 1-2 ಸ್ಪೂನಷ್ಟು ತೊಗೊಂಡು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಪ್ಯೂರ್ ಇರುವಂಥ ಕೊಬ್ಬರಿ ಎಣ್ಣೆನ ತೊಗೊಂಡು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಇದು ನಮ್ಮ ಕೂದಲಿಗೆ ಒಳ್ಳೆ ರೀತಿಲಿ ಅಂಟ್ಕೊಳ್ಳುತ್ತೆ. ನೀವು ಯಾವ ಒಂದು ಎಣ್ಣೆನ ಬಳಸ್ತೀರಲ್ವ ಆ ಒಂದು ಎಣ್ಣೆನ ಇಲ್ಲಿ ಹಾಕ್ಕೊಂಡು ನೋಡಿ, ನಮ್ಮ ಒಂದು ನ್ಯಾಚುರಲ್ ಡೈ ರೆಡಿ ಆಗಿಬಿಡುತ್ತೆ. ಎಷ್ಟು ಈಸಿ ಪ್ರಾಸೆಸ್ ಮಾಡೋದು ಹಾಗೂ ಅಪ್ಲೈ ಮಾಡ್ಕೊಳ್ಳೋದು ಅಂತ ನೀವು ನೋಡ್ಬೋದು. ಎಷ್ಟು ಒಳ್ಳೆ ರೀತಿಯಲ್ಲಿ ಕರಿ ಕಪ್ಪ ಆಗಿರುವಂಥ ಡೈ ರೆಡಿ ಆಗಿಬಿಟ್ಟಿದೆ. ಇದೇ ಒಂದು ನಿಮ್ಮ ಕೂದಲಿಗೆ ಅಂಟ್ಕೊಂಡು ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಇದನ್ನು ನೀವು ವಾರದಲ್ಲಿ 1-2 ಸರ್ತಿ ಹಚ್ಕೊಂಡು 1-2 ತಾಸು ಇಟ್ಕೊಂಡು ನಂತರ ತಲೆ ಸ್ನಾನ ಮಾಡಿದರೆ ಆಯಿತು, ನಿಮ್ಮ ಕೂದಲು ಕಪ್ಪಾಗುತ್ತೆ ವೀಕ್ಷಕರೇ.